ಫಸ್ಟೇ ಮ್ಯಾಮ್ನವರೆಲ್ಲ ಫುಲ್ ಸಪೋರ್ಟ್ ಇದ್ದರು ಅಂತ ಮಾರ್ಕ್ ಬರಬೇಕು, ಅದರ ಬಗ್ಗೆ ಗೋಲ್ ಕೊಟ್ಟಿದ್ರು, ನೀನು ಅದೇ ಬರಬೇಕು, ಅದಕ್ಕಿಂತ ಕೆಳಗೆ ಬರಲೇಬಾರ್ದು, ರ್ಯಾಂಕ್ ಬಂದೇ ಬರಬೇಕು ಅಂತ ಅದೊಂದು ನಿರೀಕ್ಷೆ ಇತ್ತು. ಎಲ್ಲರಿಗೆ ಜಾಸ್ತಿ ಓದ್ತಿರ್ಲಿಲ್ಲ, ಅಂದರೆ ಓದೋ ಟೈಮನ್ನು ಕರೆಕ್ಟ್ ಹೋಗ್ತಿದ್ದೆ. ನನ್ನನ್ನು ಎಬ್ಬಿಸುವಾಗ ಅಪ್ಪ ಅಮ್ಮ ಕೂಡ ನನ್ನ ಜೊತೆನೇ ಕೂತ್ಕೊಳ್ತಿದ್ರು. ಅಮ್ಮ ಎಷ್ಟು ಬೆಳಿಗ್ಗೆ ಎದ್ರು ಕೂಡ ಈಗ ರಾತ್ರಿ ಆದರೂ ನಾನು ಮಲಗುವಾಗನೇ ಅಮ್ಮ ಮಲಗುತ್ತಿದ್ದದು, ಒಟ್ಟಿಗೆ ಇರ್ತಿದ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದಿ ಇದಕ್ಕೆ ಬೇಕಾದ ಟ್ರೈ ಮಾಡಿದಾಳೆ ಅವಳು. ಇದು ಬರಬೇಕು ಅಂತ ಹೇಳಿ ಒಂದು ಇದರಲ್ಲಿ ಇದಕ್ಕೆ ಬೇಕಾದೊಂದು ಟ್ರೈ ಮಾಡಿದಾಳೆ ಅವಳು. ತುಂಬ ಕಷ್ಟಪಟ್ಟಿದ್ದಾಳೆ. ಇಲ್ಲಿಯ ಮೇಡಮ್ ಕೂಡ ಅವಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೇಡಮ್ನವರೆಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಹೇಳುವಾಗ ಹೇಳಲಿಕ್ಕೂ ಖುಷಿ ಆಗ್ತಾ ಇದೆ. ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. 4 ರ್ಯಾಂಕ್, ಮೂರು ರ್ಯಾಂಕ್ಗಳು ಬಂದಿದೆ. ಆದರೆ ಇದು ರಾಜ್ಯದಲ್ಲಿ ದ್ವಿತೀಯ ಅಂತ ಹೇಳುವಂಥದ್ದು ತುಂಬ ಖುಷಿ ನಮಗೆ. ವೀಕ್ಷಕರೇ ನಮಸ್ತೆ. 2025-26ನೇ ಸಾಲಿನ PUC ಫಲಿತಾಂಶ ಪ್ರಕಟಗೊಂಡಿದೆ. ನಿರೀಕ್ಷೆಯಂತೆ ಈ ಭಾಗದ ವಿದ್ಯಾರ್ಥಿಗಳು, ವಿದ್ಯಾಸಂಸ್ಥೆಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದೆ. ವಿಶೇಷವಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ತಮ್ಮ ಪ್ರತಿಭೆಯಿಂದ, ಕಲಿಕೆಯಿಂದ ಶೋಭಿಸಿದ್ದಾರೆ. ನಾವು ಈಗ ಇರುವಂಥದ್ದು ಸುಳ್ಯದ ಶಾರದಾ ಪದವಿ ಪೂರ್ವ ಕಾಲೇಜಿನಲ್ಲಿ. ಈ ಶಾರದಾ ಪದವಿ ಪೂರ್ವ ಕಾಲೇಜಿನ ಓರ್ವ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿದ್ದಾರೆ. ಫಾತಿಮಾತ್ ಸಹಲಾ ಎನ್ನುವಂಥ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ 595 ಅಂಕಗಳೊಂದಿಗೆ ಸಾಧನೆ ಮಾಡಿದ್ದಾರೆ. ಹಾಗಾದರೆ ಆ ವಿದ್ಯಾರ್ಥಿಯನ್ನು ಮಾತನಾಡಿಸೋಣ, ಜೊತೆಗೆ ಶಿಕ್ಷಣ ಸಂಸ್ಥೆಯವರನ್ನು ಕೂಡ ಮಾತನಾಡಿಸೋಣ ಬನ್ನಿ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕಿನೊಂದಿಗೆ ಶೋಭಿಸ್ತಾ ಇರುವಂಥ ಫಾತಿಮಾತ್ ಸೂಲಾ ನಮ್ಮ ಜೊತೆಗಿದ್ದಾರೆ. ಕಂಗ್ರಾಟ್ಸ್ ಫಾತಿಮಾ. ನಿರೀಕ್ಷೆ ಮಾಡಿದ್ರಾ? ಹಾಂ, ನಿರೀಕ್ಷೆ ಇತ್ತು ಸರ್. ಅಂದರೆ ಫಸ್ಟೇ ಮ್ಯಾಮ್ನವರೆಲ್ಲ ಫುಲ್ ಸಪೋರ್ಟ್ ಇದ್ದರು ಅಂತ ಮಾರ್ಕ್ ಬರಬೇಕು, ಅದರ ಬಗ್ಗೆ ಗೋಲ್ ಕೊಟ್ಟಿದ್ರು, ನೀನು ಅದೇ ಬರಬೇಕು, ಅದಕ್ಕಿಂತ ಕೆಳಗೆ ಬರಲೇಬಾರ್ದು, ರ್ಯಾಂಕ್ ಬಂದೇ ಬರಬೇಕು ಅಂತ ಹಾಗೆ ಒಂದು ನಿರೀಕ್ಷೆ ಇತ್ತು. ಓಕೆ, ನಿಮ್ಮ ಕೌಟುಂಬಿಕವಾದ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ತಂದೆ ತಾಯಿ? ನನ್ನ ಹೆಸರು ಫಾತಿಮಾತ್ ಸಹಲಾ. ತಂದೆ KM ಆಬಿದ್ ಪೈಚರ್, ತಾಯಿ ಶಾದಿರಾ. ಓಕೆ. ಮನೆ ಪೈಚರ್. ಎಲ್ಲಿ ಬಾಲ್ಯದ ಶಿಕ್ಷಣ ಎಲ್ಲ ಆಯಿತು? ಬಾಲ್ಯದ ಶಿಕ್ಷಣ ಸೈಂಬ್ರಿಡ್ಜ್ ಜಿಡ್ಸಲ್ಲಿ, ಮತ್ತು ಇಲ್ಲೇ ಪ್ರೌಢಶಾಲೆಯಲ್ಲೇ ಮಾಡಿದ್ದು. ಮತ್ತು PUC ಇಲ್ಲೇ ಮಾಡಿದ್ದು ಶಾರದಾದಲ್ಲಿ. SSLCಯಲ್ಲಿ ಎಷ್ಟು ಮಾರ್ಕ್? SSLC 563, 90.08%. ಓಕೆ. ಇದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಬಂದಿದೆ? ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಕನ್ನಡದಲ್ಲಿ ಔಟ್ ಆಫ್ ಔಟ್, ಇಂಗ್ಲೀಷಲ್ಲಿ 96, ಎಕನಾಮಿಕ್ಸಲ್ಲಿ 99. ಓಕೆ. ಯಾವುದು ಸುಲಭ ನಿಮಗೆ ಸಬ್ಜೆಕ್ಟಲ್ಲಿ? ಆಲ್ಮೋಸ್ಟ್ ಎಲ್ಲ ಸುಲಭವೇ. ಅಂದರೆ ಮ್ಯಾಮ್ನವರು ಅಷ್ಟು ಕ್ಲಿಯರ್ ಆಗಿ ಹೇಳಿಕೊಡ್ತಾರೆ. ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಈ ಕಾಲೇಜ್ ಕಡೆಯಿಂದ? ಅವರು ಕಾಲೇಜ್ ಕಡೆಯಿಂದನೇ ಫುಲ್ ನನಗೆ ಇದರ ಹೋಪ್ಸ್ ಕೊಟ್ಟದ್ದು. ಅಂದರೆ ನಾನು ಅಷ್ಟು ಬರಬೇಕು, ಹಾಗೆ ಇರಬೇಕು ಅಂತ ಯಾವುದೇ ಇದಿರಲಿಲ್ಲ ನನಗೆ ಫಸ್ಟಿಗೆ. ಮ್ಯಾಮ್ನವರು ಅಂದರೆ ಅಷ್ಟು ಒಂದು ನಾವು ಹೇಗೆ ಓದಬೇಕು, ಹೇಗೆ ಅದು ಮಾರ್ಕ್ ಬರಬೇಕು, ಎಫೋರ್ಟ್ ಹೇಗೆ ಹಾಕಬೇಕು, ಮತ್ತು ಎಲ್ಲ ರೀತಿಯಲ್ಲಿ ಹೇಳಿಕೊಡ್ತಿದ್ರು. ಅಂದರೆ ಜಾಸ್ತಿ ಓದೋದಲ್ಲ, ಎಷ್ಟು ಹೊತ್ತು ಓದೋದಲ್ಲ, ಅದು ಯಾವ ರೀತಿ ಓದೋದು ನಿಮಗೆ ಇಂಪಾರ್ಟೆಂಟ್, ಹೇಗೆ ಓದಿದ್ರೆ ಅದು ಒಳ್ಳೆಯದಾಗ್ತದೆ. ಹಾಗೆ ಸ್ಟಡಿ ಮೆಥಡ್ ಹೇಗಿತ್ತು? ನಾನು ಎಲ್ಲರಿಗೆ ಜಾಸ್ತಿ ಓದ್ತಿರ್ಲಿಲ್ಲ, ಅಂದರೆ ಓದೋ ಟೈಮನ್ನು ಕರೆಕ್ಟ್ ಹೋಗ್ತಿದ್ದೆ. ಅದೇ ಮ್ಯಾಮ್ನವರು ಅದು ಅಂದರೆ ಎಕನಾಮಿಕ್ಸ್ ಮ್ಯಾಮ್ ಅಂದರೆ ಕ್ಲಿಯರ್ ಹೇಳಿಕೊಡ್ತಾರೆ, ಎಷ್ಟು ಹೊತ್ತು ಓದಿದರೆ ಎಷ್ಟು ಹೊತ್ತು, ಯಾವ ಟೈಮಲ್ಲಿ ಓದಿದರೆ ಬೇಗ ತಲೆಗೆ ಅರ್ಥ ಆಗ್ತದೆ, ಹೇಗೆ ಓದಿದರೆ ಬೇಗ ಅರ್ಥ ಆಗ್ತದೆ, ಅದೆಲ್ಲ ಹೇಳ್ಕೊಡ್ತಿದ್ರು. ಅಂದರೆ ಬೆಳಿಗ್ಗಿನ ಟೈಮಲ್ಲಿ ಜಾಸ್ತಿ ಓದ್ತಿದ್ದೆ. ಮನೆಯಲ್ಲಿ ಬೆಳಿಗ್ಗೆ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು? ಫುಲ್ ಸಪೋರ್ಟ್ ಇದ್ರು. ಅಂದರೆ ಎಷ್ಟು ಬೆಳಿಗ್ಗೆ ಇಳಿಸಿದ್ರು ಅಪ್ಪ ಅಮ್ಮ, ನನ್ನನ್ನು ಎಬ್ಬಿಸುವಾಗ ಅಪ್ಪ ಅಮ್ಮ ಕೂಡ ನನ್ನ ಜೊತೆನೇ ಕೂತ್ಕೊಳ್ತಿದ್ರು. ಅಮ್ಮ ಎಷ್ಟು ಬೆಳಿಗ್ಗೆ ಎದ್ರು ಕೂಡ ಈಗ ರಾತ್ರಿ ಆದರೂ ನಾನು ಮಲಗುವಾಗನೇ ಅಮ್ಮ ಮಲಗುತ್ತಿದ್ದದು, ಒಟ್ಟಿಗೆ ಇರ್ತಿದ್ರು ಓದುವಾಗೆಲ್ಲ. ಏನು ಡ್ರೀಮ್ ಇದೆ ಫಾತಿಮಾ? ನನಗೆ BSW ಅಂತ ಇದ್ದೇನೆ ಈಗ, ಬಟ್ ಈಗ ಅದು ಡಿಸಿಷನ್ ತಗೊಳ್ಳಿಲ್ಲ. BSW ಅಂತ ಇದ್ದೇನೆ ಈಗ. ಯಾಕೆ ಆರ್ಟ್ಸನ್ನೇ ಆಯ್ದುಕೊಂಡ್ರಿ ಅಂತ? ಅದೇ ನನಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅಂದರೆ ಈಗ ಅದೇ ಸ್ಪೋರ್ಟ್ಸಲ್ಲಾದರೂ, ಕಾಲೇಜಿನ ಆ್ಯಕ್ಟಿವಿಟೀಸಲ್ಲಾದರೂ ಇಂಟ್ರೆಸ್ಟ್ ಇತ್ತು. ಅಂದರೆ ಓದೋ ಜೊತೆಗೆ ಇದು ಮಾಡ್ಬೋದಲ್ಲ ಅಂತೇಳಿ ಆರ್ಟ್ಸ್ ಇರ್ತದೆ. ಮತ್ತು ಅದೇ ಮಾರ್ಕ್ಸಲ್ಲಿ ನನಗೂ ಸ್ವಲ್ಪ ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಒಂದು ವಿಶೇಷ ಏನು ಅಂತಂದರೆ, ಈ ವರ್ಷ ನಿಮ್ಮ ಪ್ರಿನ್ಸಿಪಾಲ್ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಬಹುಶಃ ಅವರಿಗೆ ನೀವು ಕೊಟ್ಟಿರುವಂಥ ಒಂದು ಗಿಫ್ಟ್ ಕೂಡ ಅಲ್ವಾ? ಅದರಲ್ಲಿ ಅದು ತುಂಬ ಬ್ಲೆಸ್ಸಿಂಗ್ಸ್ ಆಗ್ತುಂಟು. ಅದೇ ಮ್ಯಾಮ್ ಆ ಮಾರ್ಕ್ ಬಂದ ತಕ್ಷಣ ನಾನು ಕಾಲೇಜಿಗೆ ಬಂದಿದ್ದೆ. ಅದು ಪ್ರಿನ್ಸಿಪಲ್ ಮುಖ ನೋಡೋಕೆ ನನಗೆ ತುಂಬ ಖುಷಿ ಆಯಿತು. ನಾನು ತೆಗೆದದು ಓದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸಿತ್ತು ನನಗೆ. ಅದು ಪ್ರಿನ್ಸಿಪಲ್ ಅವ್ರ ಜೊತೆ ಮಾತಾಡಿದಾಗ ಅವರ ಹ್ಯಾಪಿನೆಸ್ ನೋಡುವಾಗ ನಂಗೆ ತುಂಬ ಖುಷಿ ಆಯಿತು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ರಾಜ್ಯ ಮಟ್ಟದಲ್ಲಿ ರ್ಯಾಂಕಿನೊಂದಿಗೆ ಶೋಭಿಸಿದಂಥ ಸಹಲಾ
ಅವರ ಮನೆಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಮನೆಯವರು ಪರಿಚಯ ಮಾಡಿಕೊಡಿ. ಅಪ್ಪ ಇದು ಅಮ್ಮ 2 ತಮ್ಮಂದಿರು. ಅಕ್ಕ ಇದ್ದರು, ಅವರು ಮಂಗಳೂರಲ್ಲಿ ಫಿಸಿಯೋದವರಪ್ಪೆ ಒಂದು ಇದಾಗ್ತುಂಟು ಕಾನ್ಫರೆನ್ಸ್, ಸೊ ಅದಕ್ಕೆ ಹೋಗಿದ್ದಾಳೆ. ಓಕೆ, ಆಬಿದ್ ಪೈಚಾರ್ ಅವರು ಹೇಗೆ ಮಗಳ ಸಾಧನೆ ಬಗ್ಗೆ ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಒಂದು ಇದಿತ್ತು ನಮಗೆ ಬರ್ತದೆ ಅಂತೇಳಿ. ನಿರೀಕ್ಷೆ ಮಾಡಿದ್ರಾ? ಹೌದು, ಒಂದು ನಿರೀಕ್ಷೆ ಇತ್ತು ನಮಗೆ. ಮಾಷಾ ಅದು ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಹೇಗಿರ್ತಾರೆ ಮನೆಯಲ್ಲಿ? ಒಳ್ಳೆ ಹುಷಾರಿದ್ದಾಳೆ, ಓದ್ತಾಳೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದಿ ಅವಳು ಇದಕ್ಕೆ ಬೇಕಾದರೆ ಟ್ರೈ ಮಾಡಿದ್ದಾಳೆ. ಅವಳು ಇದು ಬರಬೇಕು ಅಂತ ಹೇಳಿ ಒಂದು ಇದರಲ್ಲಿ ಅದಕ್ಕೆ ಬೇಕಾದೊಂದು ಟ್ರೈ ಮಾಡಿದ್ದಾಳೆ ಅವಳು. ಶಾದಿರಾ ಮ್ಯಾಮ್, ಅವಳು ತುಂಬ ಪ್ರಯತ್ನ ಪಟ್ಟಿದ್ದಾಳೆ. ನಿದ್ದೆ ಎಲ್ಲ ಬಿಟ್ಟು ಬೆಳಿಗ್ಗೆ 4 ಗಂಟೆ ಎದ್ದು ಓದ್ತಾಳೆ, ರಾತ್ರಿ 12 ಗಂಟೆದೊಳಗೆ ಇರ್ತಾಳೆ. ತುಂಬ ಕಷ್ಟಪಟ್ಟಿದ್ದಾಳೆ. ಇಲ್ಲಿಯ ಮೇಡಮ್ ಕೂಡ ಅವಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮೇಡಮ್ನವರೆಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಸಿಕ್ಕಿದೆ. ಅದು ತುಂಬ ಖುಷಿ ಆಯಿತು. ಹೆಸರು? ಸಹದ್ ಯಾವ ಕ್ಲಾಸ್? 8th. ಹೆಸರು? ಅಬ್ದುಲ್ ಅಹದ್ ಯಾವ ಕ್ಲಾಸು? ಎರಡನೇ. ಅಕ್ಕನ ಸಾಧನೆ ಬಗ್ಗೆ ಏನು ಅನ್ನಿಸ್ತು? ಖುಷಿ ಅನಿಸ್ತದೆ. ಇದು ಒಳ್ಳೆ ಓದ್ತಿದ್ಲು. ಅಕ್ಕನಾಗಿ ನೀನು ಕೂಡ ಟ್ರೈ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ನೊಂದಿಗೆ ಶೋಭಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕಲಿತಂಥ ಶಾಲೆ ಇದು ಶಾರದಾ ಪದವಿ ಪೂರ್ವ ಕಾಲೇಜು. ಇತ್ತೀಚಿನ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ರ್ಯಾಂಕ್ ಲಿಸ್ಟ್ ಪ್ರಕಟ ಆಗುವಾಗ ಅಥವಾ ಟಾಪ್ 10 ವಿದ್ಯಾರ್ಥಿಗಳ ಆ ಒಂದು ಫಲಿತಾಂಶವನ್ನು ಅವರ ಹೆಸರುಗಳನ್ನು ಗಮನಿಸಿದಾಗ ಅದರಲ್ಲಿ ಶಾರದಾ ಕಾಲೇಜಿಗೂ ಕೂಡ ಅದರಲ್ಲಿ ಹೆಸರಿರುತ್ತೆ ಎನ್ನುವಂಥದ್ದು ನಮ್ಮೂರಿಗೆ ಒಂದು ಹೆಮ್ಮೆ, ಶಿಕ್ಷಣಕ್ಕೆ ಹೆಮ್ಮೆ. ಈ ಒಂದು ಮಹತ್ವದ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸಾಮಾಜಿಕ ಧುರೀಣರಾಗಿರುವಂಥ ಧನಂಜಯ ಅಡಪಂಗಾಯ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯದರ್ಶಿ ಆಗಿರುವಂಥ ನಿವೃತ್ತ ಪ್ರಾಂಶುಪಾಲರಾಗಿರುವಂಥ ರೇವತಿ ನಂದನ್ ಮೇಡಮ್ ಇದ್ದಾರೆ. ಅದೇ ರೀತಿಯಲ್ಲಿ ಇದರ ನಿರ್ದೇಶಕರಾಗಿರುವಂಥ ಗಿರೀಶ್ ಗೌಡ ಕೂಡ ನಮ್ಮ ಜೊತೆಗಿದ್ದಾರೆ. ಸಹಜವಾಗಿ ಅವರೆಲ್ಲರಿಗೂ ಕೂಡ ಇದು ಖುಷಿಯನ್ನು ತರುವಂಥದ್ದು. ಅನೇಕ ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ವಿದ್ಯಾಸಂಸ್ಥೆ ಇತ್ತೀಚಿನ ಹಲವು ವರ್ಷಗಳಿಂದ ಇಡೀ ಒಂದು ರಾಜ್ಯ ಮಟ್ಟದಲ್ಲಿ ತನ್ನ ಗುಣಮಟ್ಟದ ಶಿಕ್ಷಣ ಮತ್ತು ಕಾಲಕಾಲಕ್ಕೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥ ಸಂಗತಿಗಳಿಂದ ಕೂಡ ಪ್ರಸಿದ್ಧ ಆಗಿರುವಂಥದ್ದು. ಹಾಗಾಗಿ ಅಧ್ಯಕ್ಷರೊಂದಿಗೆ ನಾವು ಮಾತಾಡಿಸ್ತಾ ಇದ್ದೇವೆ. ಸರ್, ತುಂಬ ಖುಷಿಯ ಕ್ಷಣ. ಒಂದು ಶಾರದಾ ಪದವಿ ಪೂರ್ವ ಕಾಲೇಜಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸ್ಥಾನ ಇದೆ ಅಂತ ಹೇಳಿದರೆ ತುಂಬ ಖುಷಿ. ಶಿಕ್ಷಣ ಕ್ರಾಂತಿಯ ಈ ಸುಳ್ಯದಲ್ಲಿ ಏನು ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಅನಿಸ್ತಾ ಇದೆ. ಅದರ ಜೊತೆಗೆ ಬರೋ ವರ್ಷ ಆ ಪ್ರಥಮ ಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂತ ಹೇಳುವಂಥ ಒಂದು ಚಿಂತೆ ಇವತ್ತು ನಮಗೆಲ್ಲವರಿಗೆ, ನಮ್ಮ ಸ್ಟಾಫಿಗೆ, ನಮ್ಮ ಮ್ಯಾನೇಜ್ಮೆಂಟಿಗೆ ಎಲ್ಲವರಿಗೆ ಆ ಚಿಂತೆ ಆಗಿದೆ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಎಜುಕೇಷನ್ ಈಸ್ ದ ನಂಬರ್ 1. ಯಾರು ಹೈಯೆಸ್ಟ್ ಎಜುಕೇಷನ್ ದೇ ಆರ್ ರೂಲಿಂಗ್ ದಿ ವರ್ಲ್ಡ್. ಸೊ ಆ ಬ್ರೈನೀಸ್ಗಳನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕು. ಅದು ಕೂಡ ಅತಿ ಶ್ರೀಮಂತರು ಅಲ್ಲ, ಬಡವರ ಮಿಡ್ಲ್ ಕ್ಲಾಸು ಅಲ್ಲ, ಬಡವರಲ್ಲಿ ಮೇಲ್ಮಟ್ಟದ ಬಡವರ ಮಕ್ಕಳೇ ನಮ್ಮಲ್ಲಿಗೆ ಬರೋದು. ನಾವು ಕೂಡ ಅದರಲ್ಲೂ ಜಾತಿ ಮತ ಧರ್ಮ ಭೇದ ಇಲ್ಲದೆ ಎಲ್ಲವರಿಗೆ ಸಮಾನಾಂತರವಾಗಿ ಈ ನಮ್ಮ ಸಂಸ್ಥೆ ಸೇವೆಯನ್ನು ಕೊಡ್ತಾ ಇದೆ. ಆ ಸೇವೆಗೆ ಪ್ರತಿಫಲವಾಗಿ ಇವತ್ತೊಂದು ಅಲ್ಪಸಂಖ್ಯಾತ ಹುಡುಗಿ ಇಲ್ಲಿ ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನಕ್ಕೆ ಬಂದಿದ್ದಾಳೆ ಅಂತ ಹೇಳುವಾಗ ಅದು ನಮಗೆಲ್ಲ ರೀತಿಯಲ್ಲಿ ಹೆಮ್ಮೆ ಅಂತ ಹೇಳಲಿಕ್ಕೆ, ನಾವು ಹೇಳಲಿಕ್ಕೂ ಖುಷಿ ಆಗ್ತಾ ಇದೆ. ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ, ಹೌದು. ಶಿಕ್ಷಣ ಕ್ಷೇತ್ರಕ್ಕೆ ಇದು ಕೂಡ ಒಂದು ವಿದ್ಯಾಸಂಸ್ಥೆ ಕೂಡ ಒಂದು ಕೊಡುಗೆ. ಏನು ಕನಸಿದೆ ಸರ್? ಒಂದು ಕ್ವಾಲಿಟಿ ಎಜುಕೇಷನ್ನು ಈ ಬಡವರಿಗೆ ಕೊಡಬೇಕು ಅಂತ ನಾವು ಹೇಳಿದೆವಲ್ಲ. ಅಪ್ಪರ್ ಪುವರ್ ಕ್ಲಾಸ್ ಆರ್ ಪುವರ್ ಕ್ಲಾಸ್, ಈ ಕ್ಲಾಸ್ಗೆ ನಾವು ಈ ವಿದ್ಯಾಸಂಸ್ಥೆ ವರದಾನ ಆಗಬೇಕು ಅಂತ ನಮ್ಮ ಆಸೆ. ಹೌದು. ಬಹುಶಃ ಒಂದು ಕಾಲದಲ್ಲಿ ಬಡ ಸ್ತರದವರು ಮಾತ್ರ ಬರ್ತಾ ಇರುವಂಥ ವಿದ್ಯಾಸಂಸ್ಥೆ, ಆದರೆ ಇವತ್ತು ನೀವಾಗ ಹೇಳ್ತಾ ಇದ್ರಿ ಇಲ್ಲಿಯ ಗುಣಮಟ್ಟತೆಯನ್ನು ನೋಡಿ ಒಂದು ವಿದ್ಯಾರ್ಥಿಗಳನ್ನು ಇಲ್ಲಿ ಕಳಿಸ್ತಾರೆ ಎನ್ನುವಂಥದ್ದು. ಆ ಬದಲಾವಣೆ ಹೇಗೆ ಸಾಧ್ಯ ಆಯಿತು? ನಮ್ಮ ಮ್ಯಾನೇಜ್ಮೆಂಟು ಮತ್ತು ವಿದ್ಯಾರ್ಥಿಗಳು, ಅವರ ಪೇರೆಂಟ್ಸು, ನಮ್ಮ ಇದು ಸ್ಟಾಫು, ಪ್ರಿನ್ಸಿಪಾಲ್ ಮತ್ತು ಸ್ಟಾಫು ಎಲ್ಲರೂ ಕೂತು ಚರ್ಚೆ ಮಾಡಿ ಮಂಥನ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಇದರಲ್ಲಿ ನಮ್ಮೊಂದು ಸಾಮೂಹಿಕ ಪ್ರಯತ್ನ ಆಗಿದೆ ಅಲ್ಲ, ಆ ಪ್ರಯತ್ನದ ಫಲ ಇದು. ಹೌದು. ಅದರಲ್ಲೂ ಬಹುಶಃ ಒಂದು ಪ್ರಿನ್ಸಿಪಾಲ್ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ ಈ ತಿಂಗಳಲ್ಲಿ. ಅವರಿಗೊಂದು ಒಳ್ಳೆ ಗಿಫ್ಟ್ ಅಲ್ಲ ಇದು? ಅವರಿಗೆ ತುಂಬ ಗಿಫ್ಟ್, ಒಳ್ಳೆ ಗಿಫ್ಟ್. ಅದರ ಜೊತೆಗೆ ಅವರು ಈ ಒಂದು ವಿದ್ಯಾಸಂಸ್ಥೆಯನ್ನು ರಾಜ್ಯದಲ್ಲಿ ದ್ವಿತೀಯ ಸ್ಥಾನಕ್ಕೆ ಏರಿಸಿದ್ದಾರೆ ಅಂದರೆ
ಅವರು ಇನ್ನು ಮುಂದೆ ಬರುವಂಥ ಒಂದು ಅವರನ್ನೇ ಆ ಸ್ಥಾನಕ್ಕೆ ಬರುವಂಥ ಮುಂದಿನ ಲೆಕ್ಚರರು ಪ್ರಾಂಶುಪಾಲರಿಗೆ ಅದೊಂದು ಮಾರ್ಗದರ್ಶನವೂ ಆಗುತ್ತೆ, ಒಂದು ಜವಾಬ್ದಾರಿಯನ್ನು ಅವರಿಗೆ ಸವಾಲನ್ನು ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಟ್ಟಂತೆ ಆಗಿದೆ ಅಂತ. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಕಾರ್ಯದರ್ಶಿಯಾಗಿರುವಂಥ ಸುಳ್ಯ ಜೂನಿಯರ್ ಕಾಲೇಜಿಂದ ನಿವೃತ್ತ ಪ್ರಾಂಶುಪಾಲರು ಆಗಿರುವಂಥ ರೇವತಿ ನಂದನ್ ಮೇಡಮ್ ಇದ್ದಾರೆ. ಒಂದೆರಡು ಮಾತು ಈ ಒಂದು ವಿದ್ಯಾರ್ಥಿನಿಯ ಸಾಧನೆ ಬಗ್ಗೆ. ಶಾರದಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಇವತ್ತು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ ಆರ್ಟ್ಸ್ ವಿಭಾಗದಲ್ಲಿ ಪಡ್ಕೊಂಡು ನಮ್ಮೂರಿಗೆ, ನಮ್ಮ ಸಂಸ್ಥೆಗೆ, ನಮ್ಮ ರಾಜ್ಯಕ್ಕೆ ಹೆಸರು ತಂದಂಥ ಆಕೆಯನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಆ್ಯಸ್ ಎ ಟೀಚರ್ ನಾನು ಹೇಳೋದಿದ್ದರೆ, ಈ ಕ್ರೆಡಿಟು ಅವಳು ಪಡ್ಕೊಂಡ ಅಂತಹ ಅಂಕಗಳು, ಆ ಕ್ರೆಡಿಟ್ ಪ್ರಥಮವಾಗಿ ಆಕೆಗೆ ಹೋಗುವಂಥದ್ದು. ಎರಡನೇ ಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ, ಮ್ಯಾನೇಜ್ಮೆಂಟ್, ಸ್ಟಾಫ್, ಹಾಗೆ ಆಕೆಯ ಹೆತ್ತವರು. ತುಂಬ ಖುಷಿಯಾಗಿದೆ. ಸಂಸ್ಥೆಗೆ ಹೆಸರು, ಜೊತೆಯಲ್ಲಿ ದಾಕಾಗೌಡ ವಿದ್ಯಾಸಂಘದ ಹೆಸರು ಮೇಲೆ ಬಂದಿದೆ. ಇದರಲ್ಲಿ ಅತ್ಯಂತ ಸಂತೋಷ ಪಡುವವರು ನಮ್ಮ ಸಂಘದ ಅಧ್ಯಕ್ಷರಾದ ಧನಂಜಯ ಅಡ್ಪಂಗಾಯ ಅವರು. ತುಂಬ ಶ್ರಮ ವಹಿಸ್ತಾರೆ ಈ ಸಂಸ್ಥೆಯನ್ನು ಮೇಲಕ್ಕೆ ತರುವಲ್ಲಿ. 30 PU ಸ್ಟಾರ್ಟ್ ಆಗಿ ಬಹುಶಃ 30-35 ವರ್ಷ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ 4-5 ವರ್ಷಗಳಿಂದ ಸತತವಾಗಿ ನಮ್ಮ ಸಂಸ್ಥೆಗೆ ರ್ಯಾಂಕ್ ಬರ್ತಾ ಇದೆ ಅಂತ ಹೇಳಿದರೆ, ಆ ಕ್ರೆಡಿಟ್ ನಮ್ಮ ಅಧ್ಯಕ್ಷರಿಗೆ ಕೂಡ ಹೋಗ್ತದೆ. ಜೊತೆಯಲ್ಲಿ ನಮ್ಮ ನಿರ್ದೇಶಕರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಈ ಸಂಸ್ಥೆಯನ್ನು ಮೇಲೆ ತರುವಲ್ಲಿ ಅವರು ಶ್ರಮ ಪಡ್ತಾ ಇದ್ದಾರೆ. ಹಾಗೆ ಅವರೆಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ನೊಂದಿಗೆ ಶೋಭಿಸ್ತಾ ಇರುವಂಥ ಶಾರದಾ ಪದವಿ ಪೂರ್ವ ಕಾಲೇಜಲ್ಲಿದ್ದೇವೆ. ಈಗಾಗಲೇ ವಿದ್ಯಾರ್ಥಿನಿ ಜೊತೆಗೆ ಮ್ಯಾನೇಜ್ಮೆಂಟ್ ಅವರೆಲ್ಲರೂ ಕೂಡ ಮಾತನಾಡಿ ಖುಷಿಯನ್ನು ಹಂಚಿಕೊಂಡರು. ನಮ್ಮೊಂದಿಗೆ ಈಗ ಇದರ ಎಲ್ಲ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವೃಂದದವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಅಭಿನಂದನೆಗಳು. ನಮಸ್ತೆ. ಒಂದು ತಿಂಗಳ ಹಿಂದೆ ಬಹುಶಃ ಇಲ್ಲಿಗೆ ಬಂದಿದ್ದಾಗ, ನಿಮಗೆ ಪ್ರಶಸ್ತಿ ಬಂದಿದ್ದಾಗ, ನಿಮ್ಮನ್ನು ಸಂದರ್ಶನ ಮಾಡುವಂಥ, ನಿಮ್ಮ ಸ್ಟೋರಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕೊಲೀಗ್ಸ್ ಹೇಳ್ತಾ ಇದ್ದರು, ನಿಮಗೆ ಇನ್ನೇನು ಈ ತಿಂಗಳ ಅಂತ್ಯದಲ್ಲಿ ರಿಟೈರ್ಮೆಂಟ್ ಇದೆ, ಒಂದು ಒಳ್ಳೆಯ ಗಿಫ್ಟ್ ಕೊಡ್ತೇವೆ, ಅವರಿಗೆ ಒಳ್ಳೆಯ ವಿದಾಯವನ್ನು ನೀಡ್ತೇವೆ. ತುಂಬ ಖುಷಿಯಾಗಿರಬೇಕಲ್ಲ? ತುಂಬ ಖುಷಿಯಾಗಿದೆ ಸರ್. ಇಷ್ಟರವರೆಗೆ ನಮಗೆ 4 ರ್ಯಾಂಕ್, 3 ರ್ಯಾಂಕ್ಗಳು ಬಂದಿದೆ. ಆದರೆ ಇದು ರಾಜ್ಯದಲ್ಲಿ ದ್ವಿತೀಯ ಅಂತ ಹೇಳುವಂಥದ್ದು ತುಂಬ ಖುಷಿ ನಮಗೆ. ಎಲ್ಲ ಸ್ಟಾಫಿನವರಿಗೆ ಮತ್ತು ಅವರ ಪೇರೆಂಟ್ಸ್, ಮ್ಯಾನೇಜ್ಮೆಂಟ್, ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತರ್ಪಿಸ್ತೇನೆ. ರ್ಯಾಂಕ್ ಸ್ಟೂಡೆಂಟ್ ಬಗ್ಗೆ ಏನು ಹೇಳ್ತೀರಿ? ಅವಳು ತುಂಬ ಆ್ಯಕ್ಟಿವ್ ಸರ್. ಅವಳು ಹೈಸ್ಕೂಲಲ್ಲಿರುವಾಗಲೇ ಇಲ್ಲಿ ಎಲ್ಲದರಲ್ಲಿ ಇದ್ಲು, ಸ್ಪೋರ್ಟ್ಸ್ ಇದ್ಲು, ಗೇಮ್ಸ್ ಇದ್ಲು, ಎಲ್ಲದರಲ್ಲಿದ್ಲು. ತುಂಬ ಚುರುಕಿನ ಹುಡುಗಿ, ಪಾದರಸದಂಥ ಹುಡುಗಿ ಅವಳು. ಏನು ಹೇಳಿಕೊಟ್ಟಿದ್ದೇವ ನಾವು ಅದನ್ನು ಹಠದಲ್ಲಿ ಕಲಿಯುವಂತಹ ಒಂದು ಚಾಕಚಕ್ಯತೆ ಅವಳಲ್ಲಿದೆ. ತುಂಬ ಚೆನ್ನಾಗಿ ಬರೀತಾಳೆ ಮತ್ತು ಅವಳ ಪೇಪರ್ ಕೂಡ ಹಾಗೆ ತುಂಬ ನೀಟ್. ಈಗ ನಾವು ಈ ವರ್ಷ, ಕಳೆದ ವರ್ಷ ಅವಳಿಗೆ ಹೈಸ್ಕೂಲಲ್ಲಿ 563 ಮಾರ್ಕ್ ಸಿಕ್ಕಿದೆ, ಇಲ್ಲಿ 595 ಸಿಕ್ಕಿದೆ. ಅದು ಖಂಡಿತವಾಗಿಯೂ ಸಾಧನೆ. ಅದರ ಹಿಂದೆ ಎಲ್ಲ ಟೀಚರ್ಸ್ಗಳ ಕೂಡ ಒಂದು ಸಾಧನೆ ಇದೆ, ಎಫರ್ಟ್ ಇದೆ ಅಂತ ಹೇಳುವಂಥದ್ದು. ಯಾಕೆಂದರೆ ಅವಳು ಫಸ್ಟ್ ಇಯರಲ್ಲಿ ಅವಳನ್ನು ಗೊತ್ತಿಲ್ಲ, ಅವಳು ಹೇಳಿದಾಳೆ ಏನಂತ. ಅವಳು ಇಲ್ಲಿಗೆ ಬರುವಾಗಲೇ ಒಂದು ಮಾತು ನಾನು ಹೇಳಿದ್ದೆ, ನೀನು ಬಾ ಕಲಾ ವಿಭಾಗಕ್ಕೆ, ನಿನ್ನನ್ನು ಟಾಪರ್ ಆಗಿ ಇಲ್ಲಿ ಫೋಟೋ ಬರುವ ಹಾಗೆ ನಾವು ಮಾಡುವಂಥದ್ದು ನಮ್ಮ ಕೆಲಸ ಎನ್ನುವಂತಹ ಮಾತನ್ನು ಹೇಳಿದೆ. ಅವಳ ಅಕ್ಕ ಸೈನ್ಸಲ್ಲಿದ್ಲು, ನೀನು ಆರ್ಟ್ಸ್ ಮಾಡು, ಒಳ್ಳೆಯ ಇದೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಎಲ್ಲ ಟೀಚರ್ಸ್ ಕೂಡ ಅವಳನ್ನು ಫಸ್ಟ್ ಇಯರಿಂದಲೇ ಒಂದು ಏನು ಹೇಳ್ತೇವೆ ನಾವು, ಅವಳನ್ನು ಚೆನ್ನಾಗಿ ಹಿಡ್ಕೊಂಡು ಸೆಕೆಂಡ್ ಇಯರಿಗಂತೂ ಅವಳನ್ನು ಪೂರ್ತಿ 100 ಬರುವ ಹಾಗೆ ಎಲ್ಲರೂ ಕೂಡ ರೆಡಿ ಮಾಡಿದ್ದಾರೆ. ಒಂದು 2ರಲ್ಲಿ ಮಿಸ್ ಆಗಿದೆ, ಅದು ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದು ಈಗ ಎಕನಾಮಿಕ್ಸಲ್ಲಿ 99 ಬಂದಿದೆ, ಅವರ ಲೆಕ್ಕದಲ್ಲಿ ಅವಳಿಗೆ 100 ಬರಬೇಕು. ಇಂಗ್ಲೀಷಲ್ಲಿ ಅವಳು ಇಲ್ಲಿಂದ ಕನ್ನಡ ಮಾಧ್ಯಮದಿಂದ ಬಂದ ಹುಡುಗಿ, ಅವಳು 96 ತೆಗೆಯುವುದೇ ನಿಜವಾಗಿ ಗ್ರೇಟ್. ಅವಳು ಇಂಗ್ಲೀಷೇ ಸ್ವಲ್ಪ ಕಷ್ಟ ಆಗ್ತಿತ್ತು, ಮೇಡಮ್ ತುಂಬ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಕೂಡ. ಆಗ ಅವಳಿಗೆ ಅದೇ 96 ಅಂಕಗಳು ಅಂತ ಹೇಳುವಂಥದ್ದೇ ಗ್ರೇಟ್ ಅಂತ ಅನ್ನಿಸ್ತದೆ. 90 ಶಿ ಡಿಸರ್ವ್ಸ್ ಇಟ್.
ಅವಳ ಅರ್ಹತೆಯಿಂದಲೇ ಅವಳಿಗೆ ಬಂದಿದೆ. ನಾವು ಅವಳ ಬೆನ್ನ ಹಿಂದೆ ನಿಂತಿದ್ದೇವೆ. ಬಟ್ ನಾವು ಎಷ್ಟೇ ಬೆನ್ನು ಹಿಂದೆ ನಿಂತರೂ ಕೂಡ ಆ ಪ್ರಯತ್ನ ಅನ್ನುವಂಥದ್ದು, ಅವಳ ಪ್ರಯತ್ನ ಅವಳಿಗೆ ಫಲವನ್ನು ನೀಡಿದೆ. ಒಂದು ಕಲಾ ವಿಭಾಗ ಅಂತ ಹೇಳುವಾಗ ಸಾಮಾನ್ಯವಾಗಿ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಆದರೆ ಕಲಾ ವಿಭಾಗದಲ್ಲಿಯೂ ಕೂಡ ಒಂದು ಸಾಧನೆ ಮಾಡ್ಬೋದು. ಮುಂದೆ ಕೂಡ ಅವಳಿಗೆ ಒಳ್ಳೆಯ ಫ್ಯೂಚರ್ ಇದೆ. ಯಾವ ವಿಭಾಗವಲ್ಲ, ಅವರ ಆಸಕ್ತಿಗೆ ಅನುಗುಣವಾಗಿ ಅವರು ಒಂದು ಯಾವುದು ಸೆಕ್ಷನನ್ನು, ಅದು ಸೈನ್ಸ್, ಕಾಮರ್ಸು, ಆರ್ಟ್ಸ್ ಅಂತ ಇರುವಾಗ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಮುಂದೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ಫಾತಿಮಾ ಶಹಲಾ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಫಾತಿಮತ್ ಶಹಲಾ ದ್ವಿತೀಯ ರ್ಯಾಂಕನ್ನು ಪಡೆದಿರುತ್ತಾಳೆ. ಅವಳಿಗೆ ಅಭಿನಂದನೆಗಳು. ಅವಳಿಗೆ ಆ ಒಂದು ರ್ಯಾಂಕ್ ಬಂದಿರೋದಕ್ಕೆ ಕಾರಣ ಅವಳು ಖಂಡಿತವಾಗಿ ಅವಳೇ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವಳು ಕ್ಲಾಸ್ನಲ್ಲಿ ಬಹಳ ಚೆನ್ನಾಗಿ ಪಾಠವನ್ನು ಕೇಳ್ತಾ ಇದ್ಳು. ಮತ್ತು ಯಾವುದೇ ರೀತಿಯಂತಹ ಸಂಶಯ ಬಂದರೂ ಕೂಡ ಕೂಡಲೇ ನಮ್ಮ ಹಿಂದೆ ಬಂದು ಸ್ಟಾಫ್ ರೂಮಿಗೆ ಬಂದು ಅದು ಏನು ಸರ್, ಹೇಗೆ ಸರ್, ಏನು ಅಂತ ಸರಿಯಾಗಿ ಆ ಒಂದು ಅರ್ಥವಾಗದೆ ಅವಳು ನಮ್ಮನ್ನು ಬಿಡ್ತಾ ಇರಲಿಲ್ಲ. ಆ ರೀತಿಯಾದಂಥ ಪರಿಶ್ರಮದಿಂದ ಅವಳು ಖಂಡಿತವಾಗಿ ಈ ರ್ಯಾಂಕನ್ನು ಪಡೆಯುವುದಕ್ಕೆ ಅರ್ಹಳಾಗಿದ್ದಾಳೆ ಅಂತ ನಾನು ಹೇಳ್ತೇನೆ. ನಮಸ್ತೆ ಸರ್. ಈ ವರ್ಷ ನಮ್ಮದು ಗೋಲ್ಡನ್ ಇಯರ್ ಅಂತ ಹೇಳ್ಬೋದು. ಒಂದು ನಮ್ಮ ಪ್ರಾಂಶುಪಾಲರಿಗೆ ಸಿಕ್ಕಿದಂಥ ಒಂದು ವಿದ್ಯಾರತ್ನ ಪ್ರಶಸ್ತಿ, ಅದು ನಮ್ಮ ಸಂಸ್ಥೆಗೆ ಸಂದಂಥ ಗೌರವ. ಇನ್ನೊಂದು ಇವತ್ತು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂಥ ನಮ್ಮ ಫಾತಿಮತ್ ಶಹಲಾ ಖಂಡಿತ ಒಳ್ಳೆಯ ವಿದ್ಯಾರ್ಥಿನಿ. ನಾವು ಏನೇ ಹೇಳಿದರೂ ಕೂಡ ಅದನ್ನು ಚಾಚು ತಪ್ಪದೆ ಅದನ್ನು ಮಾಡಿ ಮುಗಿಸಿ ಈ ಸಾಧನೆ ಮಾಡುವಲ್ಲಿ ಅವಳ ಶ್ರಮ ತುಂಬ ಇದೆ. ನಾವು ಅವಳಿಗೆ ಮಾರ್ಗದರ್ಶನ ಮಾತ್ರ ಮಾಡಿದ್ದೇವೆ. ತುಂಬ ಉತ್ತಮ ವಿದ್ಯಾರ್ಥಿ. ಅವಳಿಗೆ ಇನ್ನಷ್ಟು ಉಜ್ವಲ ಭವಿಷ್ಯ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿರೀಕ್ಷೆ ಮೊದಲೇ ಇತ್ತು ನಮ್ಮಲ್ಲಿ, ಯಾಕಂದರೆ ನಾವು ಅವಳ ಬಗ್ಗೆ ರ್ಯಾಂಕ್ ತರ್ತಾಳೆ ಅನ್ನೋದು ನಿರೀಕ್ಷೆ ಇತ್ತು. ಬಟ್ ಇಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದೆ, ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಶಾರದಾ ಕಾಲೇಜಿಗೆ ಮತ್ತು ಈ ಪರಿಸರದ ತಾಲೂಕಿನವರಿಗೆ, ಜಿಲ್ಲೆಯವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮನ್ನು ಒಂದು ಗುರುತಿಸಿಕೊಳ್ಳುವಂಥ ಅವಕಾಶ ಆಗಿದೆ. ಶಹಲಾಳ ಬಗ್ಗೆ ಹೇಳಬೇಕಿದ್ರೆ ನಾವು ಅವಳ ಬಗ್ಗೆ ಒತ್ತಡ ಹಾಕಲಿಲ್ಲ, ಯಾವುದನ್ನು ಕೂಡ ಒತ್ತಡ ನಿನಗೆ ಆಗ್ತದೆ ಅಂತ ಒಂದೇ ನಿಮಗೆ ಆಗ್ತದೆ ಅಷ್ಟೇ ಮಾಡು. ಸೊ ಅದರ ಬಗ್ಗೆ ಅವಳು ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾಳೆ. ನವಂಬರಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದಾಳೆ. ನಾವು ತುಂಬ ಪ್ರಿಪರೇಟರಿ ಎಕ್ಸಾಮನ್ನು ಮಾಡಿದ್ದೇವೆ. ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಅವಳ ಒಂದು ಫಲಿತಾಂಶ ನೋಡಿದಾಗ ನಾವು ನಿರೀಕ್ಷೆ ಖಂಡಿತ ಆಗಿದೆ. ಆ ನಿರೀಕ್ಷೆ ಸಾಕಾರ ಆಗಿದೆ. ಈ ಒಂದು ಸಾಕಾರದಲ್ಲಿ ನಮ್ಮ ಪ್ರಾಂಶುಪಾಲರಾಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಾಗಿರ್ಬೋದು ಮತ್ತು ಪ್ರೀತಿಯ ವಿದ್ಯಾರ್ಥಿಗಳು ಕೂಡ ಸಹಕಾರ ಇದೆ. ಚೆನ್ನಾಗಿ ಓದಿದಾಳೆ ಶಹಲಾ. ಮತ್ತು ಅವಳಿಗೆ ಇಂಗ್ಲೀಷ್ ಕಷ್ಟ ಅಂತ ಹೇಳ್ತಾ ಇದ್ಲು. ಅಂದರೆ ನನ್ನ ಹತ್ರ ಬಂದಂಥ ಅಂದರೆ ಗ್ರಾಮರ್ ಕಷ್ಟ ಅಂತ, ಬಾಕಿ ಕ್ವಶನ್ ಆನ್ಸರ್ ಆದರೂ ಬರೆದು ಓದ್ತಾ ಇದ್ಲು, ಎಲ್ಲ ಮಾಡ್ತಾಯಿದ್ಲು. ಗ್ರಾಮರ್ ಕಷ್ಟ ಅಂತ ಇರುವಾಗ ಅದನ್ನು ಹೇಳ್ಕೊಟ್ಟದನ್ನು ಅವಳು ಅಷ್ಟು ಚಂದ, ಅಂದರೆ ಅವಳ ಎಫರ್ಟ್ ಅದರಲ್ಲಿ ಇರೋದು. ನಾನು ಅವಳಿಗೆ ಸಜೆಷನ್ ಕೊಟ್ಟೆ, ಹೇಗೆ ಮಾಡೋದು, ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೇನೆ. ಬಟ್ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ. ಅಷ್ಟು 96 ಬಂದದ್ದು. ನಾನೊಂದು 98 ಬರಬೇಕು ಅಂತ, ಅಂದರೆ 100 ಬರಬೇಕು ಅಂತಿತ್ತು. 98 ಆದರೂ ಬರ್ಬೋದು. ಬಟ್ 96 ಕೂಡ ಅವಳಿಗೆ ಅದು ಗ್ರೇಟ್. ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಗ್ಲೀಷಲ್ಲಿ ಅಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಗ್ರೇಟ್. ಅವಳ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸ್ತೇನೆ. ಪ್ರಿಯ ವೀಕ್ಷಕರೇ, ಸುಳ್ಯದ ಶಾರದಾ ಪದವಿ ಪೂರ್ವ ಕಾಲೇಜು ನಿರಂತರವಾಗಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದೆ. 100% ಫಲಿತಾಂಶದ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕಲಾ ವಿಭಾಗದಲ್ಲಿ 2ನೇ ರ್ಯಾಂಕನ್ನು ಕೂಡ ಪಡೆದಿರುವಂತಹ ಫಾತಿಮಾ ಶಹಲಾ ಅವರ ಮಾತುಗಳನ್ನು, ಅವರ ಮನೆಯವರ ಮಾತುಗಳನ್ನು, ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರೆಲ್ಲರ ಮಾತುಗಳನ್ನು ಕೇಳಿದ್ದೀರಿ. ನಮ್ಮ ಕಡೆಯಿಂದ ಅವರಿಗೆ, ಅವರ ಮನೆಯವರಿಗೆ ಮತ್ತು ವಿದ್ಯಾಸಂಸ್ಥೆಗೆ ಕೂಡ ಒಂದು ಅಭಿನಂದನೆ ಹೇಳ್ತಾ, ಶಾರದಾ ಪದವಿ ಪೂರ್ವ ಕಾಲೇಜಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ.